ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಜೋರಾಗ್ತಾ ಇದ್ದಂತೆ ಈಗ ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇದೆ. ಗೃಹ ಸಚಿವ ಪರಮೇಶ್ವರ್ ಅವರನ್ನ ಸಿಎಂ ಮಾಡಲೇಬೇಕು ಅಂತ ಅಭಿಮಾನಿಗಳು ಹಾಗೂ ದಲಿತ ಸಂಘಟನೆಯ ಕಾರ್ಯಕರ್ತರೆಲ್ಲರೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ಬೆಂಗಳೂರಿನ ದೊಮ್ಮಲೂರು ವೆಂಕಟೇಶ್ವರ ದೇವಸ್ಥಾನದಲ್ಲಿ ದಲಿತ ಮುಖಂಡರು ವಿಶೇಷ ಪೂಜೆಯನ್ನು ನೆರವೇರಿಸಿದ್ದು ಪರಮೇಶ್ವರ್ ಸಿಎಂ ಆಗಬೇಕು ಅಂತ ದೇವರಿಗೆ ಮುಡಿ ಸಮರ್ಪಿಸಿದ್ದಾರೆ. ಅಂದ್ರೆ ಕೂದಲು ಕೊಡ್ತಾರಲ್ಲ, ಮುಡಿ ಸಮರ್ಪಿಸಿದ್ದಾರೆ. ಅಲ್ಲದೆ ಈಡ್ಗಾಯಿ ಹೊಡೆದಿದ್ದಾರೆ, ಉರುಳು ಸೇವೆ ಮಾಡಿದ್ದಾರೆ. ಪರಮೇಶ್ವರ್ ಅವರ ಪರವಾಗಿ ದೇವರಿಗೆ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ. ಇದೇ ವೇಳೆ ಮಾತನಾಡ್ತಾ ಕರ್ನಾಟಕದಲ್ಲಿ ಸಿಎಂ ಎಲ್ಲಾದರೂ ಬದಲಾವಣೆ ಆದರೆ ಅದು ಪರಮೇಶ್ವರೇ ಆಗಬೇಕು ಸಿಎಂ. ರಾಜ್ಯ ಹಾಗೂ ದೇಶದಲ್ಲಿ ಕಾಂಗ್ರೆಸ್ ಗಟ್ಟಿಯಾಗಿರಬೇಕು ಅಂದರೆ ಪರಮೇಶ್ವರ್ ಅವರು ಸಿಎಂ ಆಗಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಇದು ಇನ್ನೊಂದು ರೀತಿಯ ಇಕ್ಕಟ್ಟಿಗೆ ಸಿಗಾಕಿಸ್ದಂಗೆ ಆಗುತ್ತೆ ಹೈಕಮಾಂಡ್ ಅಷ್ಟೇ. ಈಗಲೇ ಒಬ್ಬ ಪವರ್ಫುಲ್ ಲೀಡರ್ ಮತ್ತೊಬ್ಬರು ಮಾಸ್ ಲೀಡರ್ ನಡುವೆ ಹಗ್ಗ ಜಗಾಟ ನಡೀತಾ ಇತ್ತು. ಸದ್ಯಕ್ಕೆಲ್ಲೋ ಸ್ವಲ್ಪ ಶಾಂತವಾಗಿದ್ದಾರೆ. ಅದರ ನಡುವೆ ಪರಮೇಶ್ವರ್ ಅವರ ಹೆಸರನ್ನ ಕಾರ್ಯಕರ್ತರು ಅವರ ಬೆಂಬಲಿಗರೆಲ್ಲರೂ ತೇಲಿ ಬಿಡುವ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲಾದರೂ ಶಾಸಕರು ಮಿನಿಸ್ಟ್ರುಗಳು ಮಾಡಿದ್ರೆ ಹೈಕಮಾಂಡ್ ಅವ್ರಿಗೆ ಸರಿಯಾಗಿ ಕ್ಲಾಸ್ ತಗೊಳುತ್ತೆ ನೋಡಿ ಸದ್ಯಕ್ಕೆ. ಹಾಕಿ ಈ ಕಡೆ ಮಾಡಿ ಅಣ್ಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಇದೆ ಸಿಎಂ ಬಗ್ಗೆ. ಇವತ್ತಿನ ದಿವಸ ನಾವೆಲ್ಲರೂ ದಲಿತರು ಎಲ್ಲ ವರ್ಗದವರು ಏನ್ ಕೇಳ್ತಾ ಇದ್ದೀರ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಜನಾಂಗ ಏನೆಲ್ಲ ಇವತ್ತು ಸಿಎಂ ಬದಲಾವಣೆ ಆದ್ರೆ ನೀವು ದಲಿತರನ್ನ ಮಾಡಬೇಕು ಅಂತ 78 ವರ್ಷದಿಂದ ನೀವು ಬಂದ್ಬಿಟ್ಟು ದಲಿತರಿಗೆ ಮೋಸ ಮಾಡಿದ್ದೀರಾ. ಯಾವುದೋ ಒಂದು ಒಳ್ಳೆ ಸ್ಥಾನಮಾನಗಳನ್ನು ಕೊಟ್ಟಿಲ್ಲ. ಇದು ಒಂದು ಒಳ್ಳೆ ಅವಕಾಶ ಇದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಬರಬೇಕಾದ್ರೆ ನೀವು ಕರ್ನಾಟಕದಲ್ಲಿ ದಲಿತರನ್ನ ಸಿಎಂ ಮಾಡಲೇಬೇಕಾಗುತ್ತೆ. ಏನಲ್ಲ ಇವತ್ತು ದಲಿತರನ್ನ ಸಿಎಂ ಮಾಡಿದ್ರೆ ಕಾಂಗ್ರೆಸ್ ಶಾಶ್ವತವಾಗಿ ಕರ್ನಾಟಕದಲ್ಲಿ ಇರತ್ತೆ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಬರತ್ತೆ. ಇವತ್ತೇನಾರ ನೀವು ದಲಿತರನ್ನ ಸಿಎಂ ಮಾಡಿದ್ರೆ ಎಲ್ಲ ದಲಿತರು, ಎಲ್ಲ ಹಿಂದುಳಿದವರು, ಮುಸಲ್ಮಾನರು, ಕ್ರಿಶ್ಚಿಯನ್ಸು, ಹಿಂದುಳಿದವರು ಎಲ್ಲ ಒಗ್ಗಟ್ಟಾಗ್ತಾರೆ. 80% ದೇಶದಲ್ಲಿ ಕಾಂಗ್ರೆಸ್ಗೆ ಕನ್ವರ್ಟ್ ಆಗ್ಬಿಡ್ತಾರೆ. ಅದರಿಂದ ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ, ಖರ್ಗೆಜಿಗೆ ಏನು ಹೇಳ್ತೀರಂದ್ರೆ ಇವತ್ತು ನಿಮಗೆ ಒಳ್ಳೆ ಅವಕಾಶ ಇದೆ. ನಿಮ್ಮ ಪಾರ್ಟಿನಲ್ಲಿ ಒಬ್ಬರಿಂದ ಒಬ್ಬರು ಒಳ್ಳೆ ನಾಯಕರಿದ್ದಾರೆ ದಲಿತರಿನಲ್ಲಿ. ಅದರಿಂದ ಇವತ್ತು ಒಳ್ಳೆ ಯಾರನ್ನ ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ನ ತಗೊಂಡ್ಬರ್ತಾರಂದ್ರೆ ವಿದೇಶದಿಂದ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಒಳ್ಳೆ ನಾಯಕತ್ವ ಇದೆ. ಅವ್ರನ್ನ ಸಿಎಂ ಮಾಡಿ, ದಲಿತರಿನಲ್ಲಿ ಅವ್ರನ್ನ ಸಿಎಂ ಮಾಡಿದ್ರೆ ನಮ್ಮ ಕರ್ನಾಟಕದ ಜನಕ್ಕೂ ದೇಶಕ್ಕೂ ಕಾಂಗ್ರೆಸ್ಗೆ ತುಂಬ ಒಂದು ಒಳ್ಳೆ ಇದಿರುತ್ತೆ, ಫ್ಯೂಚರ್ ಇರುತ್ತೆ, ಒಂದು ಒಳ್ಳೆ ಭವಿಷ್ಯ ಇರುತ್ತೆ ಅಂತ ಹೇಳಿ ಈ ಮಾತನ್ನು ಮುಗಿಸ್ತೀನಿ.